ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ಎಲ್ಲರಿಗೂ ಎಲ್ಲ ವಿಷಯಗಳು ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ನಿಮ್ಮ ಕರೆಂಟ್ ಎನರ್ಜಿ ಯಾವ ಸ್ಥಿತಿಯಲ್ಲಿದ್ದೀರಾ? ಮೊದಲಿಗೆ ನಿಮ್ಮ ಎನರ್ಜಿಯನ್ನು ನೋಡೋದಾದರೆ, ನೀವು ತುಂಬ ಬದಲಾವಣೆ ಬಯಸ್ತಾ ಇದ್ದೀರಾ, ಬದಲಾಗ್ತಾ ಇದ್ದೀರಾ. ಒಂದು ದಿನದಲ್ಲೇ ಪೂರ್ತಿ ಬದಲಾವಣೆ ಆಗಿದ್ದೀರಾ ಅಂತ ಅಲ್ಲ, ಆದರೆ ಸ್ಲೋಲಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಆ ರೀತಿ ಬಂದಿದೆ. ಹಿಂದೆ ಏನಾದರೂ ರಿಲೇಷನ್ಶಿಪ್ಪಲ್ಲಿ ತುಂಬ ಟ್ರೈ ಮಾಡ್ತಾಯಿದ್ರಿ, ತುಂಬ ಟೈಮ್ ಕೊಡ್ತಾಯಿದ್ರಿ, ಆ ವ್ಯಕ್ತಿಗಾಗಿ ತುಂಬ ಕಾಲ್ ಮಾಡ್ತಾಯಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ, ಮತ್ತೆ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರಿ. ಹೆಚ್ಚಿನ ಟೈಮಲ್ಲಿ ನೀವು ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ತಾಯಿದ್ರಿ, ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ರಿ. ಈ ರಿಲೇಷನ್ಶಿಪ್ ನಿಮಗೆ ಬೇಕೇ ಬೇಕು ಅನ್ನೋ ರೀತಿ ಹಠ ತೊಟ್ಟು ಕೂತಿದ್ರಿ. ಆದರೆ ಈಗ ತುಂಬ ಜನರ ಎನರ್ಜಿ ಬದಲಾಗೋ ರೀತಿ ಕಾಣಿಸ್ತಾ ಇದೆ. ಅಂದರೆ ನೀವು ಏನು ಬಂದಿದೆಯೋ ಅದನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಇದ್ದೀರಾ. ಹೆಚ್ಚು ಫೋಕಸ್ ಮಾಡ್ತಾ ಇಲ್ಲ ರಿಲೇಷನ್ಶಿಪ್ ಬಗ್ಗೆ, ಆ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಜಾಬ್ ಬಗ್ಗೆ, ನಿಮ್ಮ ಪರ್ಸ್ನಲ್ ಗ್ರೋತ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವರು ನಿಮ್ಮ ಸೇವಿಂಗ್ಸ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ಲಕ್ಸುರಿ ಲೈಫ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಗಾಡಿ ತಗೋಬೇಕು, ಸೈಟ್ ತಗೋಬೇಕು, ಮನೆ ಇರಬೇಕು, ಆ ರೀತಿ ಸೆಟ್ಲಾಗೋ ರೀತಿ ಲೈಫ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ಲೈಫ್ನಲ್ಲಿ ತುಂಬ ಖರ್ಚು ಜಾಸ್ತಿ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಫೈನಾನ್ಷಿಯಲ್ ಚಿಂತೆ ಅನ್ನೋದು ನಿಮಗೆ ಇದೆ. ಆದರೆ ಇಲ್ಲಿ ಕ್ಲಿಯರಾಗಿ ಏನು ಎನರ್ಜಿ ಕಾಣಿಸ್ತಾ ಇದೆ ಅಂದರೆ, ಒಂದು 3 ತಿಂಗಳ ಒಳಗಡೆ ನಿಮ್ಮ ಈಗ ಫೈನಾನ್ಷಿಯಲ್ ಸಿಚುವೇಶನ್ ಏನಿದೆ ಅದು ಸುಧಾರಣೆ ಆಗುವ ರೀತಿ ಕಾಣಿಸ್ತಾ ಇದೆ. ತುಂಬ ಜಾಸ್ತಿ ಚಾನ್ಸಸ್ ಇದೆ. ಜಾಬ್ ಹುಡುಕ್ತಾ ಇದ್ದರೆ ಆಫರ್ ಬರುವ ಚಾನ್ಸ್ ಇದೆ. ಯಾವುದೋ ಒಂದು ಆಪರ್ಚುನಿಟಿ ನಿಮ್ಮ ಕಡೆಗೆ ಬರ್ತಾ ಇದೆ. ಇನ್ನು ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಮನಸ್ಥಿತಿ, ಇಲ್ಲಿ ಕೆಲವರು ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದೀರಾ. ಇನ್ನೂ ಕೆಲವರಿಗೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ತುಂಬ ಟ್ರೈ ಮಾಡಿದ್ರಿ ಮೊದಲೆಲ್ಲ, ಪ್ರತಿ ಸಲ ಏನಾದರೂ ಮಿಸ್ಟೇಕ್ ಆಗ್ತಾಯಿತ್ತು, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾಯಿತ್ತು. ಹಾಗಾಗಿ ಈಗ ನೀವು ಸ್ವಲ್ಪ ಬ್ಯಾಕ್ ಆಗಿದ್ದೀರಾ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತೀನಿ ಅಂತ ಅಂದ್ಕೊಳ್ತಿದ್ದೀರಾ. ನನ್ನ ಫೀಲಿಂಗ್ಸ್ನ ನಾನೇ ಕಂಟ್ರೋಲ್ ಮಾಡ್ಕೊಳ್ತೀನಿ, ಆ ರೀತಿ ನಿಮ್ಮ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರಿಗೆ ತುಂಬ ಇರಿಟೇಷನ್ ಕೂಡ ಇದೆ. ಇನ್ನೇನು ಟ್ರೈ ಮಾಡಬೇಕು, ಇನ್ಯಾಕೆ ಟ್ರೈ ಮಾಡಬೇಕು ಅನ್ನೋ ರೀತಿ ಆ ರೀತಿಯ ಮನಸ್ಥಿತಿ ಬಂದುಬಿಟ್ಟಿದೆ. ಬಟ್ ಇಲ್ಲಿ ಟ್ರೂತ್ ಏನು ಅಂದರೆ, ನೀವು ಇನ್ನೂ ಕೂಡ ಆ ವ್ಯಕ್ತಿಯನ್ನು ಮರ್ತಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಈಗ ಯಾವುದೇ ರೀತಿಯ ಫೀಲಿಂಗ್ಸ್ ಇರಬಹುದು, ಯಾವುದೇ ಭಾವನೆ ಇರಬಹುದು. ಅಂದರೆ ಬೇಡವೇ ಬೇಡ, ಸುಮ್ಮನಾಗ್ಬಿಡ್ತೀನಿ ಅನ್ನೋ ರೀತಿ ಇರಬಹುದು. ಬಟ್ ಮನಸ್ಸಿನ ಒಂದು ಮೂಲೆಯಲ್ಲಿ ಆ ವ್ಯಕ್ತಿ ಇದ್ದಾರೆ, ಅವರನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಡನ್ಲಿ ಅವರ ನೆನಪು ಅನ್ನೋದು ಬರ್ತಾ ಇದೆ. ಅಂದರೆ ನೀವು ನೆನಪು ಮಾಡ್ಕೊಳ್ಳದೇ ಇದ್ದರೂ ಕೂಡ ಕೆಲವೊಂದು ಬಾರಿ ತಕ್ಷಣ ಅದಾಗದು ನಿಮಗೆ ನೆನಪಾಗ್ತಾ ಇದೆ. ಹಳೆಯ ಮೆಮೊರೀಸ್ ನೆನಪಾಗ್ತಾ ಇದೆ. ಸಣ್ಣ ಕ್ಷಣಗಳು, ಆ ವ್ಯಕ್ತಿಯ ಜೊತೆ ಕಳೆದ ಪ್ರತಿ ನಿಮಿಷ ಕೂಡ ನೆನಪಾಗ್ತಾ ಇದೆ. ಬಟ್ ನೀವು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಒಳಗಡೆ ಸಾಫ್ಟ್ ಆಗಿದ್ದೀರಾ. ಕೆಲವರ ಎನರ್ಜಿ ಪ್ರಕಾರ ಸ್ಪಿರಿಚುವಲ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಸ್ಪಿರಿಚುವಲ್ ಆಗಿ ಬದಲಾವಣೆಗಳು ಕಾಣಿಸ್ತಾ ಇದೆ. ಅಂದರೆ ದೇವರ ಮೇಲೆ ಭಕ್ತಿ, ಅಂದರೆ ಪೂಜೆ ಈ ರೀತಿಯೆಲ್ಲ ಮಾಡೋದು, ತುಂಬ ಹೊತ್ತು ದೇವರ ಧ್ಯಾನ ಮಾಡೋದು, ಈ ರೀತಿ ಕಾಣಿಸ್ತಾ ಇದೆ. ಬಟ್ ಈಗ ನಿಮಗೊಂದು ಸಲಹೆ ಏನು ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವು ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಿ. ಅಂದರೆ ಅರ್ಧ ಗಂಟೆ ಮಾಡಬೇಕು, 1 ಗಂಟೆ ಮಾಡಬೇಕು ಅಂತ ಇಲ್ಲ. ಪ್ರತಿದಿನ ಒಂದು 5 ನಿಮಿಷನಾದರೂ ಕಣ್ಣು ಮುಚ್ಚಿ ಶಾಂತವಾಗಿ ಕೂತ್ಕೊಳ್ಳಿ. ನಿಮ್ಮ ಉಸಿರಿನ ಮೇಲೆ, ನಿಮ್ಮ ಬ್ರೀತ್ ಮೇಲೆ ಗಮನ ಕೊಡಿ. ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ಬರುತ್ತೆ, ಪಾಸಿಟಿವ್ ಚೇಂಜ್ ಆಗುತ್ತೆ. ಮೆಡಿಟೇಟ್ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ. ನೀವು ಈಗ ಮೆಡಿಟೇಷನ್ ಮಾಡುವ ವ್ಯಕ್ತಿಗಳಾಗಿರಬಹುದು ಅಥವಾ ಮಾಡದೇ ಇರುವ ವ್ಯಕ್ತಿಗಳಾಗಿದ್ದರೆ ಅದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಪಾಸಿಟಿವ್ ಆಗಿ ನಿಮ್ಮ ಲೈಫ್ನಲ್ಲಿ ಚೇಂಜ್ ಆಗುತ್ತೆ ಅಂತ. ಈಗ ನಿಮ್ಮ ಪಾರ್ಟ್ನರ್ ಎನರ್ಜಿಯ ಮೂಲಕ ನೋಡೋದಾದರೆ, ಈಗ ಅವರ ಎನರ್ಜಿಯ ಪ್ರಕಾರ ಅವ್ರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ನ ಸಣ್ಣ ನೆನಪುಗಳು ಕೂಡ ನೀವು ಯಾವ ರೀತಿ ನೆನಪು ಮಾಡ್ಕೊಳ್ತಾ ಇದ್ದೀರೋ ಅದೇ ರೀತಿ ಅವರಿಗೂ ಕೂಡ ಆಗ್ತಾ ಇದೆ. ನೀವು ಮತ್ತು ಅವರು ನಕ್ಕ ಕ್ಷಣ, ನೀವು ಕೋಪಗೊಂಡಂತಹ ಕ್ಷಣ, ನೀವು ಪ್ರೀತಿಯಿಂದ ಮಾತಾಡಿರುವ ಮಾತುಗಳು ಎಲ್ಲವೂ ನೆನಪಾಗ್ತಾ ಇದೆ. ಆದರೆ ಇಲ್ಲಿ ಎರಡು ಸೈಡ್ ಎನರ್ಜಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ವ್ಯಕ್ತಿ
ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಅದೇನೋ ನಿಜ. ಬಟ್ ಕೆಲವೊಬ್ಬರು ಬರ್ಡನ್ ಅಂತ ಕೂಡ ಅಂದ್ಕೊಳ್ತಾ ಇದ್ದಾರೆ. ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಇಲ್ವಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರೋದ್ರಿಂದ ಮತ್ತೆ ಕಷ್ಟ ಆಗುತ್ತೇನೋ, ಬರ್ಡನ್ ಆಗುತ್ತೇನೋ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲ, ಕೆಲವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇನ್ನೊಂದು ಸೈಡ್ನಲ್ಲಿ ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ, ನನ್ನ ಲೈಫ್ಗೆ ಇವರು ವಾಪಸ್ ಬೇಕು, ನಾವು ಮತ್ತೆ ಒಟ್ಟಿಗೆ ಇರಬೇಕು, ಈ ರೀತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಷನ್ ಅನ್ನೋದು ಇನ್ನೂ ಇದೆ. ಎಮೋಷ್ನಲ್ ಕನೆಕ್ಷನ್ ಕಟ್ ಆಗಿಲ್ಲ. ಅಂದರೆ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಅವರ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಾ ಇದ್ದಾರೆ, ನೀವು ಯಾಕೆ ಇವರಿಂದ ದೂರ ಇದ್ದೀರಾ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಒಮ್ಮೆ ತುಂಬ ಪ್ರೀತಿ ತೋರಿಸ್ತಾರೆ, ಮತ್ತು ನಿಮ್ಮನ್ನು ಮಾತಿನಿಂದ ನೋವು ಮಾಡಿರಬಹುದು ಅಥವಾ ರೂಡಾಗಿ ಬಿಹೇವ್ ಮಾಡಿರಬಹುದು. ಅವ್ರು ಫೀಲ್ ಮಾಡ್ಕೊಳ್ತಾರೆ, ನಿಮಗೆ ಎರಡು ಥರ ನೀವು ಇರ್ತೀರಾ, ಒಂದೊಂದು ಸಲ ಇರ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅಂದರೆ ಒಂದು ಸಲ ನೀವು ತುಂಬ ಅಗ್ರೆಸಿವ್ ಆಗಿರ್ತೀರಾ, ಇನ್ನೊಂದು ಸಲ ಸಾಫ್ಟಾಗಿ ಕೇರಿಂಗ್ ಆಗಿರ್ತೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅದರಿಂದ ತುಂಬ ಕನ್ಫ್ಯೂಷನ್ ಇದೆ ಈ ಪರ್ಸನ್ಗೆ. ಕೆಲವೊಂದು ಸಲ ಇವ್ರು ಅಂದ್ಕೊಳ್ತಾರೆ, ನಿಮ್ಮಿಂದ ದೂರ ಆಗಬೇಕು, ನಿಮ್ಮನ್ನು ಮರೀಬೇಕು ಅಂತ ಟ್ರೈ ಮಾಡ್ತಾರೆ. ಆದರೆ ಗಿವ್ ಅಪ್ ಮಾಡೋದು ಇವರಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ಯಾವ ರೀತಿ ನಿಮ್ಮ ಮನಸ್ಸಿನಲ್ಲಿ ಈ ವ್ಯಕ್ತಿ ಇದ್ದಾರೋ ಅದೇ ರೀತಿ ಇವ್ರಿಗೂ ಕೂಡ ಅನ್ನಿಸ್ತಾ ಇದೆ, ಗಿವ್ ಅಪ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಅನ್ನಿಸ್ತಾ ಇದ್ದಾರೆ. ಪ್ರೆಸೆಂಟಲ್ಲಿ ಈ ಪರ್ಸನ್ ಈಗ ನಿಮಗೆ ಕಾಲ್ ಮಾಡದೇ ಇರಬಹುದು, ಮೆಸೇಜ್ ಮಾಡದೇ ಇರಬಹುದು, ಆದರೆ ಇವರ ಮನಸ್ಸಿನಿಂದ ನಿಮ್ಮನ್ನು ತೆಗೆದು ಹಾಕೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಡನ್ ಕಮ್ಯುನಿಕೇಷನ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಸಡನ್ ಕಾಲ್ ಅಥವಾ ಮೆಸೇಜ್ ಬರುವ ಸಾಧ್ಯತೆ ಇದೆ. ಆದರೆ ನೀವು ಮಾಡಬೇಕಾದ್ದು ಏನು ಗೊತ್ತಾ, ಓವರ್ ರಿಯಾಕ್ಟ್ ಮಾಡಬೇಡಿ, ಓವರ್ ಎಕ್ಸೈಟ್ ಆಗಬೇಡಿ. ಈಗಲೇ ಎಲ್ಲ ಸರಿಯಾಗಬೇಕು ಅನ್ನೋ ಹಠ ಬೇಡ. ಎಲ್ಲದಕ್ಕೂ ಒಂದು ಸಮಯ ಬರುತ್ತೆ. ಟೈಮಿಂಗ್ ಅನ್ನೋದು ತುಂಬ ಮುಖ್ಯ. ಪೇಷನ್ಸ್ ಇಟ್ಕೊಳ್ಳಿ. ಕಣ್ಣೀರು ಹಾಕೋದನ್ನು ಕಡಿಮೆ ಮಾಡಿ. ನಾನು ತುಂಬ ಸಲ ಹೇಳಿದ್ದೀನಿ, ಅಳ್ತಾ ಕೂರೋದ್ರಿಂದ ಪ್ರಯೋಜನ ಇಲ್ಲ. ಓವರ್ ಥಿಂಕಿಂಗ್ ಮಾಡಬೇಡಿ. ನಿಮ್ಮ ಮೇಲೆ ಫೋಕಸ್ ಮಾಡಿ. ಲವ್ ಹಿಂದೆ ಓಡೋದನ್ನು ಬಿಡಿ. ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೋ ಅವರೇ ವಾಪಸ್ ಬರ್ತಾರೆ. ನೀವು ಸ್ಟೇಬಲ್ ಆಗಿದ್ದರೆ ಮಾತ್ರ ರಿಲೇಷನ್ಶಿಪ್ ಸ್ಟೇಬಲ್ ಆಗಿರುತ್ತೆ. ಇನ್ನೂ ಕೆಲವರಲ್ಲಿ ಇಲ್ಲಿ ಯಾವ ರೀತಿ ಎನರ್ಜಿ ಶೋ ಆಗ್ತಾ ಇದೆ ಅಂದರೆ, ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿದ್ದೀರಾ. ಅಂದರೆ ಒಮ್ಮೆ ಹತ್ರ ಆಗ್ತೀರಾ, ಒಮ್ಮೆ ದೂರ ಆಗ್ತೀರಾ. ಒಂದು ಸಲ ಈ ಪರ್ಸನ್ ನಿಮ್ಮ ಹತ್ರ ತುಂಬ ಕ್ಲೋಸ್ ಆಗಿ ತುಂಬ ಪ್ರೀತಿಯಿಂದ ಇದ್ದರೆ ಮತ್ತೆ ಆ ರಿಲೇಷನ್ಶಿಪ್ ಅನ್ನೋದು ಕಟ್ ಆಗ್ತಾ ಇದೆ. ಈ ರೀತಿ ಮುಂದುವರಿತಾ ಇದೆ. ಮತ್ತೆ ಇಗ್ನೋರ್ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನೀವು ನಿಮ್ಮನ್ನು ಶಾಂತವಾಗಿ, ಸ್ಟೇಬಲ್ಲಾಗಿ, ಮೆಚ್ಯೂರಾಗಿ ಹ್ಯಾಂಡಲ್ ಮಾಡಿದ್ರೆ ಎಲ್ಲವೂ ಸರಿಯಾಗುತ್ತೆ. ನೀವು ಓವರ್ ರಿಯಾಕ್ಟ್ ಮಾಡೋದು, ಕಣ್ಣೀರು ಹಾಕೋದು, ಆ ರೀತಿ ಮಾಡೋದನ್ನು ಬಿಟ್ಬಿಡಿ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಫೈನಾನ್ಷಿಯಲ್ ಇಶ್ಯೂ ಏನಿದೆ ಅದು ಸಾಲ್ವ್ ಆಗುತ್ತೆ. ಕೆರಿಯರಲ್ಲಿ ಕ್ಲಾರಿಟಿ ಬರುತ್ತೆ. ಅದು ಯಾವುದೇ ರೀತಿ ಆಗಿರ್ಬೋದು, ಸಣ್ಣ ಪುಟ್ಟದ್ದಾಗಿ ಆಗಿರ್ಬೋದು, ನಿಮಗೆ ಯಾವುದೋ ಒಂದು ಆಪರ್ಚುನಿಟಿ ಅನ್ನೋದು ಬರ್ತಾ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಚಾನ್ಸ್ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ, ಆಗ ಎಲ್ಲವೂ ಸರಿಯಾಗುತ್ತೆ. ಇಲ್ಲಿ ಕೆಲವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡೋದಕ್ಕೆ ನೀವು ಇಷ್ಟಪಡ್ತಾ ಇಲ್ಲ. ಅಂದರೆ ನೀವು ಟ್ರೈ ಮಾಡ್ತಾ ಇದ್ದರೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಬರ್ತಾ ಇದೆ, ಯಾವುದೋ ಒಂದು ರೀತಿಯ ಪ್ರಾಬ್ಲಮ್ ಅನ್ನೋದು ಕಾಣಿಸ್ತಾ ಇದೆ. ಹಾಗಾಗಿ ಕೂಡ ನೀವು ಚೇಂಜ್ ಆಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ ನೀವು ತುಂಬ ರೀತಿಯಿಂದ ಟ್ರೈ ಮಾಡಿದ್ರಿ. ಬಟ್ ನಿಮ್ಮ ಯಾವುದೇ ಎಫರ್ಟ್ ಇದ್ದರೂ ಅದು ಸರಿಯಾಗಿ ನಡೀಲಿಲ್ಲ ಅಂತ ಅನ್ನಿಸ್ತಾ ಇದೆ. ಈಗ ನಿಮ್ಗೆ ಅನ್ನಿಸ್ತಾ ಇದೆ, ದೇವರ ನಿಯಮ ಇಷ್ಟೇ ಇರಬೇಕು, ದೇವ್ರು ಇಷ್ಟೇ ವಿಧಿಸಿರಬೇಕು. ಈಗ ಅತಿ ಹೆಚ್ಚಾಗಿ ಆ ವ್ಯಕ್ತಿಯ ಬಗ್ಗೆ ನೀವು ಫೋಕಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಅಥವಾ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡೋದನ್ನು ಕಡಿಮೆ ಮಾಡ್ಕೊಂಡಿದ್ದೀರಾ. ಕೆಲವೊಂದು ಸಲ ನಿಮಗೆ ಇರಿಟೇಷನ್ ಫೀಲ್ ಆಗುತ್ತೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಈ ಪರ್ಸನ್ ತುಂಬ ವಿಷಯಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ವಿಷಯಗಳು ಅವರಿಗೆ ನೆನಪಾಗ್ತಾ ಇದೆ. ನಿಮ್ಮ ರಿಲೇಟೆಡ್ ಈ ರಿಲೇಷನ್ಶಿಪ್ ರಿಲೇಟೆಡ್ ಸಣ್ಣ ಪುಟ್ಟ ಮೆಮೊರೀಸ್ಗಳು ಅವರ ಮನಸ್ಸಿಗೆ ತುಂಬ ತಾಗ್ತಾ ಇದೆ. ಬಟ್ ಕೆಲವೊಬ್ಬರು ಈ ರಿಲೇಷನ್ಶಿಪ್ಪಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಅವರು ಇನ್ನೂ ಕೂಡ ಆ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಬರ್ಡನ್ ಅಂತ ಕೂಡ ಕೆಲವರು ಅಂದ್ಕೊಳ್ತಾ ಇದ್ದಾರೆ. ಇನ್ನೂ ಕೆಲವರು ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ವಾಪಸ್ ಬರುವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಕಡೆಯಿಂದ ನಿಮ್ಮ ಮೇಲೆ ಒಂದು ಅಟ್ರಾಕ್ಟೆಡ್ ಆಗ್ತಿದ್ದಾರೆ. ಆಕರ್ಷಣೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ತುಂಬ ಅಟ್ರಾಕ್ಟೆಡ್ ಫೀಲ್ ಆಗ್ತಾ ಇದ್ದಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಕಡೆಯಿಂದ ಲವ್ ಬೇಕು, ಕೇರ್ ಬೇಕು, ಸಪೋರ್ಟ್ ಬೇಕು, ಇದರ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೀವು ಅವರನ್ನು ತುಂಬ ಪ್ರೀತಿಸಬೇಕು, ಅವರಿಗೆ ವ್ಯಾಲ್ಯೂ ಕೊಡಬೇಕು,
ಇವರ ಬಗ್ಗೆ ನೀವು ತುಂಬ ಥಿಂಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಆ್ಯಂಡ್ ಸಡನ್ಲಿ ಯು ಹ್ಯಾವ್ ಚೇಂಜ್ ಎ ಲಾಟ್, ಈ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ. ಕೆಲವೊಂದು ಸಲ ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ನಿಮ್ಮನ್ನು ಬಿಟ್ಟಿರೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ, ಆ ರೀತಿ ಕೂಡ ಅವರಿಗೆ ಅನಿಸುತ್ತೆ. ಮತ್ತು ಅದೇ ಕ್ಷಣದಲ್ಲಿ ಯಾವುದೋ ಒಂದು ಸಿಟ್ಟಿನಿಂದ, ಯಾವುದೋ ಒಂದು ಬೇಸರದಿಂದ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಬಟ್ ಒಂದು ಕ್ಷಣ ಆದಮೇಲೆ ಮತ್ತೆ ಅಲ್ಲಿಗೆ ನಿಲ್ಲಿಸ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಸಿಟ್ಟು ಮಾಡಿಕೊಂಡಾಗ ಯಾವ ರೀತಿ ಇರ್ತೀರಾ, ನೀವು ಪ್ರೀತಿಯಿಂದ ಯಾವ ರೀತಿ ಇರ್ತೀರಾ, ಇದು ಎರಡನ್ನೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಏನೇ ಇದ್ದರೂ ಕೂಡ ಇವರು ಈಗಲೂ ಕೂಡ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ, ಎಮೋಷ್ನಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನೋ ರೀತಿ ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ನಿಮ್ಮ ಜೊತೆ ಇರೋದು ಸಾಧ್ಯ ಇಲ್ವಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂದರೆ, ನೀವು ಯಾವಾಗ ಪ್ರೀತಿ ತೋರಿಸ್ತೀರಾ, ತುಂಬ ಲೈಕ್ ಮಾಡ್ತೀರಾ, ಯಾವಾಗ ನೀವು ಕೇರ್ ಮಾಡ್ತೀರಾ ಆವಾಗೆಲ್ಲ ತುಂಬ ಪ್ರೀತಿ ತೋರಿಸ್ತೀರಾ. ಬಟ್ ಕೆಲವೊಂದು ಬಾರಿ ನೀವು ಇವರನ್ನು ಹರ್ಟ್ ಮಾಡ್ತೀರಾ, ನಿಮ್ಮ ಮಾತಿನಿಂದ ನೋವು ಮಾಡ್ತೀರಾ. ಹಾಗಾಗಿ ನೀವು ಯಾವ ರೀತಿ ಇರ್ತೀರೋ ಸಡನ್ನಾಗಿ ನೀವು ಚೇಂಜ್ ಆಗ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಂದು ಬಾರಿ ಇವರು ನಿಮ್ಮಿಂದ ದೂರ ಆಗಬೇಕು, ನಿಮ್ಮನ್ನು ಮರೀಬೇಕು ಅಂತ ಕೂಡ ಟ್ರೈ ಮಾಡಿದ್ದಾರೆ. ಬಟ್ ಗಿವ್ ಅಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರು ನಿಮಗೆ ಕಾಲ್ ಮೆಸೇಜ್ ಮಾಡದೇ ಇರ್ಬೋದು, ಬಟ್ ಇವರ ಮನಸ್ಸಿನಿಂದ ಅಂತೂ ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮನ್ನು ತೆಗೆದು ಹಾಕೋದಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ನೆನಪು ಅನ್ನೋದು ಇವ್ರಿಗೆ ಕಾಡ್ತಾ ಇದೆ. ನಿಮಗೂ ಕೂಡ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ, ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಇವರ ಮೇಲೆ ಎಷ್ಟೇ ಸಿಟ್ಟಿರಬಹುದು ನಿಮಗೆ, ಬಟ್ ಈ ಪರ್ಸನ್ನ ನೆನಪಾಗ್ತಾ ಇದೆ ನಿಮಗೆ. ಇವರ ಜೊತೆ ಕಳೆದ ಟೈಮ್ ನೆನಪಾಗ್ತಾ ಇದೆ, ಇವರು ಮಾತಾಡಿದ ಮಾತುಗಳು ನೆನಪಾಗ್ತಾ ಇದೆ, ನೀವು ಮತ್ತು ಅವರು ಕಳೆದಿರುವ ಟೈಮ್ ಎಲ್ಲವೂ ನಿಮಗೆ ನೆನಪಾಗ್ತಾ ಇದೆ. ಬಟ್ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಸಡನ್ನಾಗಿ ಬಂದರೂ ಕೂಡ ಓವರ್ ರಿಯಾಕ್ಟ್ ಮಾಡಬೇಡಿ. ಈ ವ್ಯಕ್ತಿ ಒಂದು ಸಲ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ನೀವು ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡ್ಕೋಬೇಡಿ, ಓವರ್ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಬೇಡಿ. ನಿಮ್ಮ ಲೈಫ್ನಲ್ಲಿ ಯಾವುದೇ ವಿಷಯ ಆಗಿರ್ಬೋದು, ಅದು ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಬಟ್ ನಿಮ್ಮ ಮನಸ್ಸಿಗೆ ಅದು ತಪ್ಪು ಅಂತ ಅಂದ್ಕೊಂಡ್ರೆ ನೀವು, ನಿಮ್ಮ ಮನಸ್ಸಿಗೆ ಅದು ತಪ್ಪು ಅಂತ ಅರ್ಥ ಆದರೆ ಅದನ್ನು ಇಗ್ನೋರ್ ಮಾಡಿ, ಅವಾಯ್ಡ್ ಮಾಡಿ. ಆಗ ಎಲ್ಲವೂ ಕೂಡ ಸರಿಯಾಗುತ್ತೆ. ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡೋದಕ್ಕೆ, ತುಂಬ ಎಕ್ಸೈಟ್ಮೆಂಟ್ ತೋರಿಸೋದಕ್ಕೆ ಹೋಗಬೇಡಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಎಲ್ಲ ರೀತಿಯಿಂದಲೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊಂದು ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಚಾನಲ್ ಜೊತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.